ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜೀವನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಪ್ರಸಿದ್ಧವಾಗಿರ್ತಕ್ಕಂಥ ಬಹುಪಯೋಗವಾಗಿರ್ತಕ್ಕಂಥ ಪುಸ್ತಕವಾದ ಕನ್ನಡದ ಸಾರಾಂಶವನ್ನು ದ ಟೂಲ್ಸ್ ಆಫ್ ಟೈಟಾನಿಯಸ್ ಎಂಬ ಕನ್ನಡದ ಪುಸ್ತಕದ ಸಾರಾಂಶವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಪುಸ್ತಕವು ಡಾಕ್ಟರ್ ಟಿಮೋಟಿ ಪ್ಯಾರಿಸ್ ಅವರು ಬರೆದಿರ್ತಕ್ಕಂಥವರಾಗಿದ್ದಾರೆ. ಹೆಸರಾಂತ ಪ್ರಸಿದ್ಧ ಲೇಖಕರು ಇವರು. ಅಮೇರಿಕದ 100ಕ್ಕಿಂತ ಹೆಚ್ಚು ಬಿಲಿಯನರನ್ನು ಭೇಟಿ ಮಾಡಿ ಅವರನ್ನು ಸಂದರ್ಶಿಸಿ ಅವರ ಒಂದು ಉತ್ತಮ ಸಲಹೆಗಳನ್ನು, ಆರೋಗ್ಯವಂತ ಅನಿಸಿಕೆಗಳನ್ನು, ಅವರ ದಿನಚರಿ ತಂತ್ರೋಪಾಯಗಳನ್ನು, ಅಭ್ಯಾಸಗಳ ಬಲವನ್ನು ಮತ್ತು ಒಬ್ಬ ವ್ಯಕ್ತಿ ಶ್ರೀಮಂತ ಮತ್ತು ಆರೋಗ್ಯವಾಗಿರಲು ಬಯಸುತ್ತಾನೆ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಸದೃಢವಾಗಲು ಬಯಸುತ್ತಾನೆ. ಇಂಥ ಒಂದು ಅನೇಕ ವಿಷಯಗಳಿಗೆ ಈ ಪುಸ್ತಕದಲ್ಲಿ ಲೇಖಕರು ಉತ್ತರಿಸಿದ್ದಾರೆ. ಮನುಷ್ಯನು ಆರ್ಥಿಕವಾಗಿ ಮತ್ತು ಫಿಸಿಕಲಿ, ಎಕನಾಮಿಕಲಿ ಮತ್ತು ಮೆಂಟಲಿ ಬಲಿಷ್ಠನಾಗಿ ಹೊರಬರಬೇಕನ್ನುತ್ತಿದ್ದಾನೆ. ಆದರೆ ಅದು ಅವನಿಂದ ಆಗುತ್ತಿಲ್ಲ. ಈ ಒಂದು ಜಂಜಟ ತುಂಬಿರ್ತಕ್ಕಂಥ ಗಡಿಬಿಡಿಯಲ್ಲಿರ್ತಕ್ಕಂಥ ಈ ಜನರ ಮಧ್ಯದಲ್ಲಿ ಏನಾದರೂ ಸಾಧಿಸುವವರನ್ನು ಸಾಧಿಸಬೇಕಾದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರನ್ನು ಭೇಟಿಯಾಗಬೇಕು ಎಂಬ ವಿಷಯದಲ್ಲಿ ಈ ಪುಸ್ತಕವು ವಿವರವಾಗಿ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಯಾಕಂದರೆ ಮನುಷ್ಯನು ಏನೇನು ಮಾಡದೆ ಎಲ್ಲವನ್ನೂ ಮಾಡಬೇಕಂತಕ್ಕಂಥ ಟೆನ್ಷನ್ನಲ್ಲಿದ್ದಾನೆ. ಈ ಒಂದು ಪುಸ್ತಕದಲ್ಲಿ ಗ್ರೇಟ್ ಬಿಲಿಯನರ್ಸು ಮತ್ತು ಅವರ ಎಫೆಕ್ಟಿವ್ ಹ್ಯಾಬಿಟ್ಸು, ಅವರ ಒಂದು ದಿನಚರಿದ ಒಂದು ನಿಯಮಾವಳಿಗಳಿಂದ ನಾವು ಸಹ ಅವರ ಹ್ಯಾಬಿಟ್ಸನ್ನು, ಅವರಿಗಿರ್ತಕ್ಕಂಥ ಎಫೆಕ್ಟಿವ್ಸ್, ಮಾರಲ್ಸ್ ಗುಣಗಳಿಂದ ನಾವು ಸಹ ಅವರ ಹಾಗೆ ಜಯಶಾಲಿಗಳಾಗಿ ಯಶಸ್ಸನ್ನು ಸಾಧಿಸಬಹುದು. ಅದಕ್ಕಾಗಿ ಲೇಖಕರು ಈ ಪುಸ್ತಕದಲ್ಲಿ 3 ಸ್ಟೆಪ್ಗಳನ್ನು, 3 ನಿಯಮಗಳನ್ನು ನಮಗೆ ಇಲ್ಲಿ ತಿಳಿಸಿರ್ತಾರೆ. ಅವು ಯಾವುವೆಂದರೆ, 1ನೇದಾಗಿ ಆರೋಗ್ಯ, 2ನೇದಾಗಿ ಸಂಪತ್ತು, 3ನೇದಾಗಿ ಬುದ್ಧಿವಂತಿಕೆ. ಹೆಲ್ತ್, ವೆಲ್ತ್ ಅಂಡ್ ನಾಲೆಜ್. ಯಾಕಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯವಾಗಿದೆ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವು ನಾವು ದಿನ ಬದುಕು ಬಾಳಬೇಕಾದ್ರೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಸಂಪತ್ತಿತ್ತು, ಆದರೆ ಆರೋಗ್ಯವಿಲ್ಲದಿದ್ದರೆ ಅಲ್ಲಿ ಯಾವುದೇ ಒಂದು ಪ್ರಯೋಜನವಿಲ್ಲ. ಆರೋಗ್ಯ, ಸಂಪತ್ತು ಎರಡೂ ಇದ್ದರೂ ನಮಗೆ ಅದನ್ನು ಬಳಸಿಕೊಳ್ಳುವುದಕ್ಕೆ ಯಾವುದೇ ಬುದ್ಧಿ ಇಲ್ಲ ಅಂದರೆ ಅಲ್ಲಿ ಸಹ ಯಾವುದೇ ಒಂದು ಪ್ರಯೋಜನವಿಲ್ಲ. ಹೀಗಾಗಿ ಆರೋಗ್ಯ ಮತ್ತು ಸಂಪತ್ತು ಮತ್ತು ಬುದ್ಧಿವಂತಿಕೆ ಈ ಪುಸ್ತಕದಲ್ಲಿ 3 ವಿಭಾಗಗಳಾಗಿ ಲೇಖಕರು ವಿಂಗಡಿಸಿದ್ದಾರೆ. ಸ್ನೇಹಿತರೆ, ಆತ್ಮೀಯ ವೀಕ್ಷಕರೇ, ನಾನು ಸುಮಾರು ಕನ್ನಡ ಪುಸ್ತಕದ ಮೋಟಿವೇಟೆಡ್ ಪುಸ್ತಕದ ಸಮಾರಿವನ್ನು, ಸಾರಾಂಶವನ್ನು ಈಗಾಗಲೇ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇಂಥ ಒಂದು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡಿ, ಇವುಗಳಿಂದ ನೀವು ನಿಮ್ಮ ಜೀವಿತದಲ್ಲಿ ಡೈಲಿ ರೂಟೀನ್ ಮಾಡಿಕೊಂಡು ಬದಲಾವಣೆಯನ್ನು ತಂದುಕೊಳ್ಳಬೇಕೆಂಬುದೇ ನನ್ನ ಆಸೆಯಾಗಿದೆ. ಮನುಷ್ಯನು ತಾನು ಏನನ್ನು ಮಾಡಬೇಕನ್ನುತ್ತಾನೋ ಅದು ಯಶಸ್ಸನ್ನು ಗಳಿಸುವುದು
ಅವನ ಅಂತರಂಗದಲ್ಲಿದೆ. ಸಣ್ಣ ಬದಲಾವಣೆಗಳೇ ದೊಡ್ಡ ಫಲಿತಾಂಶವನ್ನು ತಂದುಕೊಡುತ್ತದೆ. ಅದಕ್ಕಾಗಿ ನೀವು ವೀಕ್ಷಿಸುತ್ತಿರುವ ಈ ವಿಡಿಯೋವನ್ನು ನಿಮಗೆ ಪ್ರಯೋಜನಕಾರಿಯಾದರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ನಿಮ್ಮ ಒಂದು ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಿಮಗೇನಾದರೂ ಅನಿಸಿಕೆಗಳು ಸಲಹೆಗಳು ಇದ್ದರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ತಿಳಿಸಿ. ಯಾಕಂದರೆ ನೀವು ಕೊಡ್ತಕ್ಕಂಥ ಸಲಹೆಗಳಿಂದಲೇ ನಮಗೆ ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳಿಗೆ ಸಹಾಯವಾಗುತ್ತದೆ. ಆದ ಕಾರಣ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಎಂದು ಹೇಳುತ್ತಾ ಲೇಖಕರು ಈ ಒಂದು ಪುಸ್ತಕದಲ್ಲಿ ಮನುಷ್ಯನು ಜಯ ಸಾಧಿಸಬೇಕಾದರೆ ಅವನಿಗಿರುವ ಬಲಹೀನತೆ, ಅವನಿಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಎದುರು ನೋಡಿ ಅವುಗಳನ್ನೇ ಧ್ಯಾನಿಸುತ್ತಾ ಇದ್ದಾನೆಂಬುದಾಗಿ. ನಾವು ನಮ್ಮ ಗುರಿಯನ್ನು ನಾವು ಸಾಧಿಸಲು ನಾವು ತಾಳ್ಮೆಯನ್ನು ಹೊಂದಿರಬೇಕು. ಅದಕ್ಕಾಗಿ ನಾವು ಸಾಕಷ್ಟು ಅಭ್ಯಾಸ ಮತ್ತು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಮತ್ತು ಆ ಕೆಲಸವನ್ನು ನಾವು ಮಾಡುತ್ತಾ ಇರಬೇಕು. ಯಾರೋ ಒಬ್ಬರು ಒಂದು ದಿನದಲ್ಲಿ ಜಯವನ್ನು ಸಾಧಿಸಲು ಸಾಧ್ಯವಿಲ್ಲ. ಜಯವನ್ನು ಸಾಧಿಸುವ ವ್ಯಕ್ತಿಗೆ ತಾಳ್ಮೆ ಬಹುಮುಖ್ಯವಾಗಿದೆ. ಇಲ್ಲಿ ನೋಡುವಾಗ ಲೇಖಕರ ಒಂದು ಪುಸ್ತಕದ ಒಂದು ತಲೆಬರಹವೇ ನಮ್ಮನ್ನು ಉಪಯೋಗವಾಗಿ ಕಾಣುತ್ತದೆ. ನೋಡುವಾಗ ದ ಟೂಲ್ಸ್ ಆಫ್ ಟೈಟನ್ಸ್ ಅಂತಂದರೆ ಇಲ್ಲಿ ಜಯವನ್ನು ಸಾಧಿಸಿರುವ ಮಹಾನ್ ವ್ಯಕ್ತಿಗಳ ಅವರ ಹ್ಯಾಬಿಟ್ಸನ್ನು, ನಿಯಮಗಳನ್ನು, ಅವರು ಮಾಡಿರ್ತಕ್ಕಂಥ ಸಾಧನೆಯ ಕುರಿತು ಲೇಖಕರು ಈ ಪುಸ್ತಕದಲ್ಲಿ ನಮಗೆ ತಿಳಿಸಿರುತ್ತಾರೆ. ಒಬ್ಬ ಮನುಷ್ಯನಿಗೆ ಜಯ ಸಾಧಿಸಬೇಕಾದರೆ ಅವನಿಗೆ ತಾಳ್ಮೆ ಬಹುಮುಖ್ಯವಾಗಿದೆ. ತಾಳ್ಮೆ ಇಲ್ಲದವರ ಹಾಗೆ ನಾವು ಬದುಕ್ತಾ ಇದ್ದೇವೆ. ಏನಾದರೂ ಪಡ್ಕೊಳ್ಬೇಕಂದ್ರೆ ಮೊದಲು ತಾಳ್ಮೆ ಬಹಳ ಮುಖ್ಯವಾಗಿದೆ. ಒಳ್ಳೆಯ ಅಭ್ಯಾಸಗಳು ಮತ್ತು ಬಲವಾದ ಮಾತುಗಳು ಯೋಚಿಸುವುದು ನಮ್ಮ ನಂಬಿಕೆ ಇದ್ದರೆ ನಾವು ಜಯ ಸಾಧಿಸುವುದನ್ನು, ನಾವು ಬಯಸಿದ್ದನ್ನು ಸಾಧಿಸಬಹುದು. ನಮ್ಮಲ್ಲಿ ಅನೇಕ ದೌರ್ಬಲ್ಯಗಳಿವೆ. ಅದನ್ನು ಗುರುತಿಸಿ ಅದಕ್ಕೆ ಕಾರಣಗಳನ್ನು ಹುಡುಕಿ ದೌರ್ಬಲ್ಯವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವುದು ಯಶಸ್ವಿನ ಮೆಟ್ಟಿಲು ನಮ್ಮೊಳಗೆ ಇದೆ. ಅದನ್ನು ಶಕ್ತಿಯನ್ನಾಗಿ ಮಾಡಿಕೊಳ್ಳುವುದೇ ನಮಗೆ ಬೇಕಾಗಿದೆ. ಈ ಪುಸ್ತಕದಲ್ಲಿ ಆಥರ್ಸ್ ಅವರು ಜೀವನದಲ್ಲಿ ಸಾಧಿಸಲು ಯಾವುದಾದರೂ 3 ಗುರಿಗಳನ್ನು ಮಾಡಿಟ್ಟುಕೊಳ್ಳಿ ಎಂಬುದಾಗಿ ಹೇಳುತ್ತಾರೆ. ಅವುಗಳನ್ನು ಸಾಧಿಸಲು ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿ ಹಾರ್ಡ್ ವರ್ಕ್ನಿಂದ ಟ್ರೈ ಮಾಡುವುದರಿಂದ ಗುರಿ ಮತ್ತು ಸಕ್ಸಸ್ಸನ್ನು ನಾವು ಇಲ್ಲಿ ಸಾಧಿಸಬಹುದು. ಗುರಿ ಮತ್ತು ಹಾರ್ಡ್ ವರ್ಕ್ ಅಂತಂದರೆ ನಮಗಿರ್ತಕ್ಕಂಥ ಒಂದು ಗುರಿಯ ಮೇಲೆ ನಾವು ಫೋಕಸ್ ಹಾಕಿ ದಿನ ಅದ್ರ ಮೇಲೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಶೆಡ್ಯೂಲ್ ಲಿಸ್ಟನ್ನು ಮಾಡಿ ನಾವು ಅದರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಕುರಿತು ಧ್ಯಾನ ಮಾಡುತ್ತಾ ನೆಗೆಟಿವ್ ಮತ್ತು ಪಾಸಿಟಿವ್ಗಳನ್ನು ನಮಗಿರ್ತಕ್ಕಂಥ ಥಾಟ್ಸನ್ನು ಒಂದು ಲಿಸ್ಟನ್ನು ಮಾಡಿಕೊಂಡು ನಾವು ದಿನ ಪದೇ ಪದೇ ನಾವು ಅವುಗಳಿದ್ದುಕೊಂಡು ಟ್ರೈ ಮಾಡುತ್ತಾ ಇರುವುದರಿಂದ, ಬೇರೆ ಕಡೆ ಗಮನ ಹರಿಸದೇ ಇರುವುದರಿಂದ ನಾವು ಒಂದಿನ ಸಕ್ಸಸ್ ಆಗಿ ಹೊರ ಬರುತ್ತೇವೆ ಎಂಬುದಾಗಿ. ಯಾಕಂದರೆ ಅನೇಕ ಈ ಒಂದು ಪುಸ್ತಕದಲ್ಲಿ ನನಗೆ ಇಷ್ಟಕರವಾದದ್ದು ಯಾವುದು ಅಂತಂದರೆ, ನಾನು ಅನೇಕ ಪುಸ್ತಕಗಳನ್ನು ಓದಿ ಆ ಪುಸ್ತಕವನ್ನು ಸಾರಾಂಶವನ್ನು ಆಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆದರೆ ಈ ಪುಸ್ತಕವು ಒಂದು ತ್ರಿಮುಖವಾಗಿದೆ. ತ್ರಿಮುಖ ಅಂತಂದರೆ 3 ಮುಖವುಳ್ಳ ಪುಸ್ತಕವುಳ್ಳದಾಗಿದೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಬೇಕಾದದ್ದು ಆರೋಗ್ಯ, ಸಂಪತ್ತು, ಬುದ್ಧಿವಂತಿಕೆ. ಇವು 3 ಒಂದೇ ಪುಸ್ತಕದಲ್ಲಿ ನಮಗೆ ಲಭಿಸಿವೆ. ಇಲ್ಲಿ ಬರೀ ಲೇಖಕರು ನಮಗೆ
ಪ್ರತಿಯೊಬ್ಬೊಬ್ಬರನ್ನ ಉದಾಹರಣೆಯೊಂದಿಗೆ ನಮ್ಮನ್ನ ಈ ಪುಸ್ತಕದಲ್ಲಿ ಸಂದರ್ಶಿಸುತ್ತಾರೆ. ಈ ಪುಸ್ತಕದಲ್ಲಿ ನೋಡುವಾಗ ಆರೋಗ್ಯ ಆರೋಗ್ಯಕ್ಕಾಗಿ ನೋಡ್ತೇವೆ, ಅನೇಕ ಪ್ರಸಿದ್ಧ ಹೆಲ್ತ್ ಫಿಟ್ನೆಸ್ ಆಗಿರ್ತಕ್ಕಂಥ ಟ್ರೈನರ್ಸ್ ಅನ್ನ ವೆಲ್ ಕೋಚ್ಗಳ ಮೂಲಕ ತರಬೇತಿಯನ್ನು ಪಡೆದು ಅವರ ಸಲಹೆ ಮತ್ತು ಸಹಾಯ ಮಾರ್ಗದರ್ಶನದಲ್ಲಿ ಅನೇಕ ಸಲಹೆಗಳು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅಲ್ಲಿ ನೋಡುವಾಗ ಒಂದನೇದಾಗಿ ಅಮೆಲಿಯಾ ಬೂನ್ ಅಂತಕ್ಕಂಥ ಶ್ರೇಷ್ಠ ಅತ್ಯಂತ ಕಠಿಣ ಕ್ರೀಡಾಪಟು. ಅವರು ರೇಸಿನಲ್ಲಿ ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ. ಅವರು ಅನೇಕ ಕಠಿಣ ಓಟವನ್ನು ಮುಗಿಸಿ ಜಯಗಳಿಸಿ ಸಾಧಿಸಿ ಅನೇಕ ಅವಾರ್ಡನ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಜಯ ಅಂತಕ್ಕಂಥದ್ದು ಕಷ್ಟಪಟ್ಟು ಅವರಿಗೆ ಮಾತ್ರ ದೊರಕುತ್ತದೆ. ಜಯ ಅಂತಕ್ಕಂಥದ್ದು ಪ್ರತಿದಿನ ರೂಟೀನ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ಪ್ರಯತ್ನ ಮಾಡೋರಿಗೆ ಜಯ ಸಿಗುತ್ತದೆ. ಇಲ್ಲಿ ನೋಡುವಾಗ ಅಮೇಲಿಯಾ ಬೂನ್ ಅವರು ಸಹ ಒಂದು ಕ್ರೀಡಾಪಟು ಆಗಬೇಕಾದ್ರೆ ಕಠಿಣ ಪರಿಶ್ರಮ ಅಗತ್ಯವಾಗಿದೆ. ಎರಡನೇದಾಗಿ ನೋಡುವಾಗ ವಿಮ್ ಹಾಫ್, ಇವರೆಲ್ಲ ನಮಗೆ ಗೈಡೆನ್ಸ್ ಆಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಇವರು ನಮ್ಮ ಹಾಗೆ ಮನುಷ್ಯರಾಗಿದ್ದಾರೆ, ಆದರೆ ಇವರು ಅಚೀವ್ ಮಾಡಿದ್ದಾರೆ, ಸಾಧನೆ ಮಾಡಿ ಸಾಧಿಸಿ ತೋರಿಸಿದ್ದಾರೆ. ವಿಮ್ ಹಾಫ್ ಅಂತಕ್ಕಂಥವ್ರು ಇವರನ್ನ ಹಿಮಮಾನವ ಎಂದು ಕರೆಯುತ್ತಾರೆ. ಯಾಕಂದ್ರೆ ಇವರು ತೀವ್ರವಾದ ಚಳಿಯನ್ನು ಸಹಿಸಿಕೊಳ್ಳುವ ಸಂದರ್ಭದಲ್ಲಿ ಸಹ ಅವರು ಹಿಮದಲ್ಲಿ ಶಿಖರವನ್ನು ಏರುವ ಮೂಲಕ 15ಕ್ಕೂ ಹೆಚ್ಚು ವಿಶ್ವ ದಾಖಲೆಗಳನ್ನು ಮಾಡಿದ್ದಾರೆ ಎಂಬುದಾಗಿ. ಯಾಕಂದ್ರೆ 0-1 ಚಳಿಯಲ್ಲೂ ಸಹ ಅದಕ್ಕೆ ಹೊಂದಿಕೊಳ್ಳಬೇಕಾದ್ರೆ ಅವರು ಯಾವ ರೀತಿ ಒಂದು ದಿನ ಪ್ರಯತ್ನವನ್ನ, ಶಿಖರ ಏರುವುದನ್ನ, ಇಳಿಯುವುದನ್ನ, ಹಿಮಪಾತದಲ್ಲಿ ಗುಡ್ಡ ಗಾಡುಗಳಲ್ಲಿ ಯಾವ ಕಷ್ಟ ಎಷ್ಟು ಪಟ್ಟಿದ್ದಾರೆ ಎಂಬುದಾಗಿ, ಅವರು ಎಷ್ಟು ಅಭ್ಯಾಸ ಮಾಡಿದರು ಎಂಬುದಾಗಿ ಇಲ್ಲಿ ತಿಳಿಸುತ್ತಾರೆ. ಅವರು ವಿಮ್ ಹಾಫ್ ಅವರನ್ನ ವಿಶ್ವ ದಾಖಲೆ, ಗ್ರೀಸ್ ದಾಖಲೆ ಮಾಡಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಇಂಥ ಅನೇಕ ವೆಲ್ ಕೋಚ್ಗಳ ಮೂಲಕವಾಗಿ ಲೇಖಕರು ನಮ್ಮನ್ನ ಎಚ್ಚರಿಸುತ್ತಿದ್ದಾರೆ. ಏನಂದ್ರೆ ಇವರೆಲ್ಲ ಹಿಮಪಾತಿನಲ್ಲಿದ್ದುಕೊಂಡು ಕಠಿಣವಾದ ನಿರ್ಧಾರದೊಂದಿಗೆ ಅವರು ಯಾವ ಕಡೆ ಗಮನ ಹರಿಸದೆ ಜೀವನ ಬದಿಗೊಟ್ಟುಕೊಟ್ಟು ಜಯವನ್ನು ಸಾಧಿಸಿ ತೋರಿಸಿದ್ದಾರೆ. ಇಲ್ಲಿ ನೋಡುವಾಗ ಕೊಲಂಬಸ್ ಅಂತಕ್ಕಂಥವ್ರು, ಅವರು ಗುರಿಯನ್ನಿಟ್ಟು ಸತತ ಪ್ರಯತ್ನದಿಂದ ಸಮುದ್ರಯಾನದಲ್ಲಿ ಭೂಮಿಯನ್ನ ಸಂಶೋಧನೆ ಮಾಡುತ್ತಾ ಅವರು ಅಮೆರಿಕವನ್ನ ಕಂಡು ಹಿಡಿದರು ಎಂಬುದಾಗಿ. ಪ್ರತಿದಿನ ಟೇಕ್ ಟಾಕ್ಸ್ ಅಂಡ್ ಗಿವ್ ರೂಟೀನ್ ಟೈಮ್ಸ್ ದಟ್ ವಿಲ್ ಬಿಕಮ್ ವಿಕ್ಟ್ರಿ. ಅಂದರೆ ಜಯ ಅಂತಕ್ಕಂಥದ್ದು ಅಷ್ಟು ಈಜಿ ನಮಗೆ ಸಿಗುವಂಥದ್ದಿಲ್ಲ. ಒಂದೇ ದಿನದಲ್ಲಿ ಯಾರು ಜಯಶಾಲಿಗಳಾಗಿಲ್ಲ. ಪ್ರತಿದಿನ ಮಾಡ್ತಕ್ಕಂಥ ಪ್ರಯತ್ನದ ಮೇಲೆ ನಮ್ಮ ಜಯ ಸಿಗುತ್ತದೆ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ಜಾಕ್ ಡಾರ್ಸ್ ಅವರು, ಇವರು ಟ್ವಿಟರ್ನ ಮಾಜಿ CEO. ಇವರು ಫುಲ್ ಫಿಟ್ನೆಸ್ ಆಗಿದ್ದು ಇವರ ಎವ್ರಿಡೇ 1 ಗಂಟೆ ವಾಕ್ ಮಾಡ್ತಾರೆ. ಇಂಥ ಸಮಯದಲ್ಲಿ ಯಾವುದೇ ಒಂದು ಸೆಲ್ ಫೋನನ್ನು ಯೂಸ್ ಮಾಡುವುದಿಲ್ಲ. ಇದರಿಂದ ಅವರ ದೇಹದಲ್ಲಿ ಯಾವುದೇ ರೀತಿಯ BP, ಶುಗರ್, ಹಾನಿಕರವಾದ ಕಾಯಿಲೆ ಅವರಿಗಿಲ್ಲ ಎಂಬುದಾಗಿ. ಯಾಕಂದರೆ ಈ ಜಾಕ್ ಡಾರ್ಸೆ ಅಂತಕ್ಕಂಥ ಈ ಮಾಜಿ CEO, ಟ್ವಿಟರ್ನ ಮಾಜಿ CEO, ಅವರು ಮನುಷ್ಯನ ಒಂದು ನಡೀತಕ್ಕಂಥದ್ದಲ್ಲಿ ವಾಕ್ ಮಾಡೋದ್ರಲ್ಲಿ ಎಷ್ಟು ಪ್ರಯೋಜನವಿದೆ ಎಂಬುದಾಗಿ ಲೇಖಕರು ಇವರ ಒಂದು ಉದಾಹರಣೆ ಮೂಲಕವಾಗಿ ನಮಗೆ ಎಚ್ಚರಪಡಿಸುತ್ತಾರೆ. ಇಲ್ಲಿ ಅವರು ಮಾಜಿ CEO ಆಗಿದ್ದರೂ ಸಹ
ನಮ್ಮ ದೇಹಕ್ಕೆ ಒಂದು ರೆಸ್ಟನ್ನು ಕೊಡದೆ, ಕಂಫರ್ಟ್ ಝೋನಲ್ಲಿ ಇಡದೆ ಅವರು ದಿನ 1 ಗಂಟೆ ವಾಕ್ ಮಾಡ್ತಾ ಇದ್ರು ಎಂಬುದಾಗಿ. ವಾಕ್ ಮಾಡೋದ್ರ ಮೂಲಕವಾಗಿ ಶರೀರದಾಗಿರ್ತಕ್ಕಂಥ ಎಲ್ಲ ಬ್ಲಾಕ್ ಕೊಲೆಸ್ಟ್ರಾಲ್ ಮತ್ತು ಡಿಸೀಸನ್ನು ರಿಮೂವ್ ಮಾಡ್ತದೆ ಎಂಬುದಾಗಿ. ವಾಕ್ ಮಾಡೋದ್ರ ಮೂಲಕವಾಗಿ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸುಲಭವಾಗುತ್ತದೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅವ್ರಿಗೆ ಯಾವುದೇ ಒಂದು ಹಾನಿಕರವಾದ BP, ಶುಗರ್, ಯಾವುದೇ ರೀತಿಯ ಒಂದು ಡಿಸೀಸ್ ಅವರಿಗಿಲ್ಲ ಎಂಬುದಾಗಿ. ಯಾಕಂದರೆ ಒಂದು ಇಳಿ ವಯಸ್ಸಿನಲ್ಲಿ ಮನುಷ್ಯನಿಗೆ ಸಹಜವಾಗಿ ಅನೇಕ ಅನಾರೋಗ್ಯಗಳು ಕಾಡುತ್ತವೆ. ಆದರೆ ಇಲ್ಲಿ ನೋಡುವಾಗ ತಮ್ಮ ಹೆಲ್ತನ್ನು ಫಿಟ್ಟಾಗಿ ಇಟ್ಟುಕೊಳ್ಳೋದ್ರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ರೋಗಗಳು, ಕಾಯಿಲೆಗಳು ಬರುವುದಿಲ್ಲ ಎಂಬುದಾಗಿ ಲೇಖಕರು ಈ ಎಕ್ಸಾಂಪಲ್ ಒಂದಿಗೆ ನಮಗೆ ಎಚ್ಚರಿಪಡಿಸ್ತಾರೆ. ಜಸ್ಟಿನ್ ಮಾಸ್ಟರ್ ಇವರು ಸಹ ಹೆಲ್ತ್ ಕೋಚ್ ಆಗಿದ್ದು, ಎಕ್ಸಸೈಸ್, ಸ್ವಿಮ್ಮಿಂಗ್, ರನ್ನಿಂಗ್, ಮೆಡಿಟೇಟ್ ಇವರು ಈ ಒಂದು 3 ವಿಧಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮಗೆ ಆಹಾರ ಮತ್ತು ಆರೋಗ್ಯ ಬಹಳ ಪ್ರಯೋಜನವಾಗಿದೆ. ನಾವು ವೆಲ್ತನ್ನು ಮತ್ತು ನಾಲೆಜನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಎಕ್ಸಸೈಸನ್ನು, ಸ್ವಿಮ್ಮಿಂಗನ್ನು, ರನ್ನಿಂಗನ್ನು ಮಾಡಬೇಕು ಮತ್ತು ಮೆಡಿಟೇಟ್ ಮಾಡಬೇಕೆಂಬುದಾಗಿ. ಯಾಕಂದರೆ ಮೆಡಿಟೇಟ್ ಮಾಡೋದ್ರ ಮೂಲಕವಾಗಿ ನಮಗಿರ್ತಕ್ಕಂಥ ಒಂದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮೆಡಿಟೇಟ್ ಮಾಡೋದ್ರ ಮೂಲಕವಾಗಿ ನಾವು ಸಾಧಿಸ್ತಕ್ಕಂಥ ಫೋಕಸ್ನಲ್ಲಿ ನಮಗೆ ಅದರ ಮೇಲೆ ಹಿಡಿತವಿರುತ್ತದೆ. ಆದ ಕಾರಣ ಇಲ್ಲಿ ಜಸ್ಟಿನ್ ಮಾಸ್ಟರ್ ಅವರು ಹೇಳ್ತಾರೆ, ಅವರು ಹೆಲ್ತ್ ಕೋಚ್ ಆಗಿದ್ದು, ನೀವು ಎಕ್ಸಸೈಸ್ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು, ರೇಸ್ ಮಾಡಬೇಕು ಮತ್ತು ಮೆಡಿಟೇಟ್ ಮಾಡಬೇಕು ಎಂಬುದಾಗಿ. ಆರೋಗ್ಯ ಎಲ್ಲಕ್ಕಿಂತ ದೊಡ್ಡದಾಗಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ ಲೇಖಕರು ಈ ಒಂದು ಜಸ್ಟಿನ್ ಮಾಸ್ಟರ್ ಮೂಲಕವಾಗಿ ನಮಗೆ ತಿಳಿಸುತ್ತಾರೆ. ಕೊನೆಯದಾಗಿ ನೋಡುವಾಗ ಟೋಬಿ ರಾಬಿನ್ ಅವರು ಜಗತ್ ಬಿಸ್ನೆಸ್ ಮ್ಯಾನ್ ಆಗಿದ್ದು, ಜಿಮ್ ಮಾಡುವವರು ದೇಹ ನೋವು ಇದ್ದಂತೆ ಸಮಸ್ಯೆಗಳನ್ನು ಪರಿಹಾರವಾಗಿ ನೋಡಬೇಕು. ಆದರೆ ಅವರು ಅದನ್ನು ನೋವಿನಂತೆ ನೋಡುವುದಿಲ್ಲ, ಆದರೆ ದೇಹವನ್ನು ನಿರ್ಮಿಸುವ ಒಂದು ರೂಪವೆಂದು ಪರಿಗಣಿಸುತ್ತಾರೆ. ಜಿಮ್ ಮಾಡ್ತಕ್ಕಂಥವ್ರು ದೇಹವನ್ನು ಕಠಿಣವಾಗಿ ಕಷ್ಟಪಡಿಸ್ತಾರೆ, ಕಠಿಣವಾಗಿ ಅದನ್ನು ಬೆಂಡ್ ಮಾಡ್ತಾರೆ, ಕಠಿಣವಾದ ವೇಟ್ಗಳನ್ನು ಮೇಲೆತ್ತುತ್ತಾರೆ. ಅವರು ಅದನ್ನು ಕಷ್ಟವೆಂದು ಅಂದುಕೊಳ್ಳುವುದಿಲ್ಲ. ಅದು ಒಂದು ನಮ್ಮ ದೇಹವನ್ನು ಬಲಪಡಿಸಿಕೊಳ್ತಕ್ಕಂಥ ಒಂದು ವಿಧಾನವೆಂದು ತಿಳಿದುತ್ತಾರೆ. ಅದನ್ನೇ ಕಠಿಣ ಪರಿಶ್ರಮದಿಂದ ದಿನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕವಾಗಿ ಒಂದು ದಿನ ಬಾಡಿ ಬಿಲ್ಡರ್ ಆಗಿ ಹೊರಬರ್ತಾರೆ. ಇಲ್ಲಿ ನೋಡುವಾಗ ಮನುಷ್ಯರು ಪ್ರಾರಂಭ ಮಾಡುವಾಗ ಯಾವುದೇ ಕೆಲಸದಲ್ಲಿ ತೊಡಕುಗಳಿರ್ತವೆ, ಕಷ್ಟಗಳಿರ್ತವೆ, ನಿರಾಸಕ್ತಿ ಇರುತ್ತದೆ. ಆದರೂ ವಿಲ್ ಪವರ್ನಿಂದ ವೆಲ್ ಕೋಚ್ಗಳಿಂದ ನಾವು ಸಲಹೆ ಪಡೆದು ಅವುಗಳನ್ನು ನಿರಂತರವಾಗಿ ಎಡೆಬಿಡದೆ ಮಾಡಬೇಕೆಂಬುದಾಗಿ ರಾಬಿನ್ ಅವರು ಹೇಳುತ್ತಾರೆ. ಎರಡನೇ ಭಾಗದ ನೋಡುವಾಗ ಸಂಪತ್ತು. ಈ ಭಾಗದಲ್ಲಿ ಲೇಖಕರು ಶ್ರೀಮಂತರಾಗಲು ಏನು ಮಾಡಬೇಕು ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಹಣ ಬೇಕು, ಆದರೆ ಹಣ ಹೇಗೆ ಗಳಿಸಿ ಶ್ರೀಮಂತರಾಗಿ ವೃದ್ಧಿಗೊಳಿಸಬೇಕು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡುವಾಗ ಶ್ರೀಮಂತರಾಗಬೇಕಾದರೆ ಇಲ್ಲಿ ಕೆಲವೊಂದು ವಿಧಾನಗಳನ್ನು ಲೇಖಕರಲ್ಲಿ ಹೇಳಿದ್ದಾರೆ. ಕಷ್ಟಕರವಾದ ಕೆಲಸಗಳನ್ನು ಮಾಡಲು ಸಿದ್ಧರಾಗಬೇಕು ಎಂಬುದಾಗಿ. ನಾವು ಇಲ್ಲಿ ಮಾಡುವ ಕೆಲಸದಲ್ಲಿ ಫೋಕಸ್ ಮಾಡಬೇಕು. ಮಾಡಬೇಕಾದ ಕೆಲಸದ ಎಷ್ಟೇ ಕಠಿಣವಾಗಿ ಕೂಡಿದರೂ ಸೋತು ಹೋಗದೆ ಪರಿಶ್ರಮದಿಂದ ಕೆಲಸ ಮಾಡಿ ಪೂರ್ತಿಗೊಳಿಸಬೇಕೆಂಬುದಾಗಿ. ಇಲ್ಲಿ ನೋಡುವಾಗ ಕಷ್ಟಕರವಾದ ಕೆಲಸದಲ್ಲೇ ನಾವು ಕಷ್ಟಕರವೆಂಬುದಾಗಿ ಬಿಟ್ಟು ಇಷ್ಟವಾದ ಕೆಲಸಗಳನ್ನು ಅದರಲ್ಲೇ ನಾವು ಇಷ್ಟಪಟ್ಟು ಕೆಲಸ ಮಾಡಿದರೆ ನಾವು ಒಂದಿನ ಯಶಸ್ಸನ್ನು ಗಳಿಸುತ್ತೇವೆ. ಯಾಕಂದರೆ ಇಲ್ಲಿ ನೋಡುವಾಗ ನಾವು ಈಗಾಗಲೇ ನೋಡಿದ್ದೇವೆ, ಕೊಲಂಬಸ್ ಅಂತಕ್ಕಂಥ ಶ್ರೇಷ್ಠ ಹಡಗುಯಾನ ಉಳಿತಕ್ಕಂಥ ಕೊಲಂಬಸ್ ಅವರು ಸ್ವಂತ ಇಚ್ಛಾಶಕ್ತಿಯಿಂದ ಅಮೆರಿಕವನ್ನು ಕಂಡುಹಿಡಿದರು. ಗುರಿಯನ್ನು ನಿಗದಿಪಡಿಸಿಕೊಂಡು ಜಯವನ್ನು ಸಾಧಿಸಲು ಪರಿಶ್ರಮ ಅಗತ್ಯವಿದೆ. ಪ್ಲೇಯರ್ ಆಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಶ್ರಮಪಟ್ಟು ಆಡಿದವರಿಗೆ ಮ್ಯಾನ್ ಆಫ್ ದ ಮ್ಯಾಚನ್ನು ಕೊಡುತ್ತಾರೆ. ಆದ ಕಾರಣ ನಾವು ಯಾವುದೇ ಒಂದು ಕ್ರೀಡೆಯಲ್ಲಾಗಲಿ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಪ್ಲೇಗ್ರೌಂಡ್ನಲ್ಲಿ ನಾವು ಗುರಿಯನ್ನು ಸೆಟ್ ಮಾಡಿ ಕಠಿಣವಾದ ಪರಿಶ್ರಮದಿಂದ ದುಡಿದಾದರೆ ಅದ್ರ ಕಷ್ಟಪಟ್ಟು ದುಡಿತಕ್ಕಂಥವರಿಗೆ ಒಂದು ಮೆಡಲನ್ನು ಕೊಡ್ತಾರೆ ಎಂಬುದಾಗಿ.
ಇಲ್ಲಿ ನೋಡುವಾಗ ಆಟದಲ್ಲಿ ಪದಕವನ್ನು ಗಳಿಸಬಹುದು. ಲಾಂಗ್ ಟರ್ಮ್ ಗುರಿಯನ್ನು ಮಾಡಿಕೊಳ್ಳಬೇಕು. ಎರಡನೇದಾಗಿ ನಮ್ಮ ಗುರಿ ಚಿಕ್ಕದಾಗಿರಬಾರ್ದು, ನಮ್ಮ ಗುರಿ ದೊಡ್ಡದಾಗಿರಬೇಕು. ಲಾಂಗ್ ಟರ್ಮ್ ಗುರಿ ಆಗಿರಬೇಕು. ಲಾಂಗ್ ಟರ್ಮ್ ಗುರಿ ಅಂದರೆ ನಾವು ಎಕ್ಸಾಂಪಲ್ ಆಗಿ ನೋಡ್ತೇವೆ, ನಾವು ಬ್ಯಾಂಕ್ನಲ್ಲಿ ನಾವು ಲಾಂಗ್ ಟರ್ಮ್ ಎಫ್ ಡಿ ಮಾಡಿದರೆ ಹೆಚ್ಚು ಹಣ ಬರ್ತದೆ. ನಾವು ಕಡಿಮೆ ಒಂದು ಪ್ರಮಾಣದಲ್ಲಿ ನಮ್ಮ ಅಮೌಂಟನ್ನು ಎಫ್ ಡಿ ಮಾಡೋದ್ರ ಮೂಲಕವಾಗಿ ಸ್ವಲ್ಪ ಹಣ ಬರ್ತದೆ. ಆದ ಕಾರಣ ನಮ್ಮಲ್ಲಿ ಏನು ಲಾಂಗ್ ಟರ್ಮ್ ಗುರಿ ಇಟ್ಕೊಂಡು ಗುರಿ ಸೆಟ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿ ದಿನೇ ದಿನೇ ಪ್ರಾಕ್ಟೀಸ್ ಮಾಡೋದ್ರ ಮೂಲಕವಾಗಿ ನಾವು ದೊಡ್ಡ ಒಂದು ಮಹಾನ್ ವ್ಯಕ್ತಿಗಳಾಗಿ ಸಾಧಕರಾಗಿ ಹೊರಬರುತ್ತೇವೆ. ನಮ್ಮ ಗುರಿಗಳು ಬಲವಾಗಿರಬೇಕು, ದೊಡ್ಡದಾಗಿರಬೇಕು, ಸರಿಯಾದ ಪ್ಲಾನ್ ಮಾಡಿಕೊಳ್ಳಬೇಕು ಎಂಬುದಾಗಿ ಈ ಪ್ರಕಾರವಾಗಿ ಲೇಖಕರು ಇಲ್ಲಿ ಈ ಪುಸ್ತಕದಲ್ಲಿ ನಮಗೆ ತಿಳಿಸಿರುತ್ತಾರೆ. ಇಲ್ಲಿ ನೋಡುವ ಅನೇಕ ಮಿಲಿಯನ್ಸನ್ನು ಉದಾಹರಣೆಯಾಗಿ ಎಕ್ಸಾಂಪಲ್ ಆಗಿ ಗೈಡ್ ಆಗಿ ಕೋಚ್ ಆಗಿ ನಮಗೆ ಕೂಡ್ತಾ ಇದ್ದಾರೆ. ಯಾಕಂದರೆ ಒಂದು ಪುಸ್ತಕವು 3 ಮುಖ ಉಳ್ತಕ್ಕಂಥ ಪುಸ್ತಕವಾಗಿದೆ. ಈ ಪುಸ್ತಕ ನಿಮಗೆ ಕೇಳೋದ್ರಲ್ಲಿ ನೋಡೋದ್ರಲ್ಲಿ ನಿಮಗೆ ಬೋರ್ ಅನಿಸ್ತಿರ್ಬೋದು. ಆದರೆ ನಿಜವಾಗಿಯೂ ಈ ಪುಸ್ತಕ ಓದುವವನಿಗೆ, ಕೇಳುವವನಿಗೆ, ಸಾಧಿಸುವವನಿಗೆ ಬಹುಬಲವನ್ನು ತಂದು ಕೊಡ್ತಕ್ಕಂಥ ಪುಸ್ತಕವಾಗಿದೆ. ಕೊನೆಯದಾಗಿ ನೋಡೋಣ ಬುದ್ಧಿವಂತಿಕೆ ಎಂಬುದಾಗಿ. ಬುದ್ಧಿವಂತಿಕೆ ಅನ್ನೋದು ಎಲ್ಲಕ್ಕಿಂತ ಮೊದಲನೇದು ಪ್ರಾಮುಖ್ಯತೆವಾಗಿದೆ. ಯಾಕಂದರೆ ಬುದ್ಧಿ ಇಲ್ಲದಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಬುದ್ಧಿ ಅರಿವೇ ಗುರು ಅಂದರೆ ನಮಗೂ ಅರಿವಿರುವುದರೆ ನಾವು ಗುರು ಆಗಲು ಸಾಧ್ಯ ಎಂಬುದಾಗಿ ಈ ಭಾಗದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ. ಬುದ್ಧಿವಂತಿಕೆ ಜೀವನದಲ್ಲಿ ಪಡೆದ ಅನುಭವ, ಅನಿಸಿಕೆಗಳು, ಇವುಗಳಿಂದ ಮೂಲಕವಾಗಿ ನಮಗೆ ಸನ್ನಿವೇಶಗಳ ಮೂಲಕವಾಗಿ ನಮಗೆ ಬುದ್ಧಿಯನ್ನು, ನಮಗೆ ಅನುಭವಗಳನ್ನು ಬರ್ತದೆ ಎಂಬುದಾಗಿ ಲೇಖಕರು ಹೇಳ್ತಾರೆ. ಇಲ್ಲಿ ನೋಡುವಾಗ ಒಬ್ಬ ಅಗ್ರಿಕಲ್ಚರ್ ವಿಷಯದಲ್ಲಿ ನೋಡ್ತೇವೆ. ಎಕ್ಸಾಂಪಲ್ ಆಗಿ ನೋಡುವಾಗ ಅಗ್ರಿಕಲ್ಚರ್ ಆಗಿರ್ತಕ್ಕಂಥ ಅವರು, ಒಬ್ಬ ಮನುಷ್ಯನು ಆ ಒಂದು ಫೀಲ್ಡ್ನಲ್ಲಿ ಅವನಿಗೆ ಅನುಭವ ಇರುತ್ತದೆ. ಆದ ಕಾರಣ ಯಾರನ್ನು ಕೇಳದೆ ಅವನು ಅದೇ ಫೀಲ್ಡ್ನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೆ. ಆ ಕೆಲಸವನ್ನು ಪೂರ್ತಿಯಾದ ಬಳಿಕ ಸಮಯ ಕೂಡಿ ಬಂದಾಗ ಅದರ ಒಂದು ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಅದೇ ರೀತಿಯಾಗಿ ನಾವು ಆ ಒಂದು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೋ ಆ ಕ್ಷೇತ್ರದಲ್ಲಿ ನಾವು ಅನುಭವ ಇರಬೇಕೆಂಬುದಾಗಿ ಲೇಖಕರು ಹೇಳ್ತಾರೆ. ಮತ್ತು ಇಲ್ಲಿ ನೋಡುವಾಗ ಮೂರನೇದಾಗಿ ನೋಡ್ತೇವೆ, ನಿಮ್ಮ ಕೆಲಸವನ್ನು ಬೇಗನೆ ಮಾಡಿ ಮುಗಿಸಲು ಪ್ರಯತ್ನಿಸಿರಿ. ನಮ್ಮ ಕೆಲಸವನ್ನು ಬೇಗನೆ ಮಾಡಿ ಮುಗಿಸಲು 3 ನಿಯಮಗಳಿವೆ. ಗುರಿ, ಯಶಸ್ಸು ಮತ್ತು ಟಾರ್ಗೆಟ್ ಮಾಡೋದ್ರ ಮೂಲಕವಾಗಿ ನಾವು ಸಕ್ಸಸ್ ಆಗಿ ಹೊರಬರಬಹುದು ಎಂಬುದಾಗಿ ಕವಿ ಇಲ್ಲಿ ಲೇಖಕರು ಹೇಳುತ್ತಾರೆ. ಈ ಒಂದು ಪುಸ್ತಕವು ನಮಗೆ ಬಹಳ ಪ್ರಯೋಜನವುಳ್ಳದಾಗಿದೆ. ಯಾಕಂದರೆ ತ್ರಿಮುಖ ಉಳ್ಳತಕ್ಕಂಥ ಪುಸ್ತಕ ಇದಾಗಿದೆ. ಈ ಪುಸ್ತಕ ಒಂದು ಸಲ ಓದಿ ಈ ಪುಸ್ತಕವು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ನೀವು ಈ ಪುಸ್ತಕವನ್ನು ಸಹಾಯ ಮಾಡ್ಬೋದು. ಈ ಪುಸ್ತಕದಿಂದ ನಿಮಗೆ ಸಹಾಯ ಮತ್ತು ಆಸಕ್ತಿ ಇರುವುದಾದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.